ಎಲ್ಲ ಮಲಗಿರ್ತೀರ ಅಂತ ಅನ್ಕೋತೀನಿ. ಟೈಮ್ 8 o'clock ಆಗಿದೆ. ಇವತ್ತು ಸಂಡೇ, ಸೊ ಎಲ್ಲರಿಗೂ ಕೆಲಸ ಇರಲ್ಲ, ಮಲಗಿರ್ತಾರೆ. ಫುಲ್ ವೀಕ್ ಡೇಸಲ್ಲೆಲ್ಲ ಕೆಲಸ ಮಾಡಿ ಬೋರ್ ಆಗಿ ಇವತ್ತು ಮಲಗಿರ್ತಾರೆ. ಆ್ಯಂಡ್ ಮೋರ್ ಓವರ್ ಇವತ್ತು ಕ್ಲೈಮೇಟ್ ಕೂಡ ತುಂಬ ಸಕ್ಕತ್ತಾಗಿದೆ. ಸೊ ಫುಲ್ಲು ಕ್ಲೌಡಿ ಆಗಿದೆ. ಆ್ಯಂಡ್ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ನಾನು ಮಲ್ಕೊಂಡಿದ್ದೆ, ಇನ್ನು ನಮ್ಮ ಮಮ್ಮಿ ಎದ್ದೋಳಿಸ್ಬಿಟ್ರು ಬಂದುಬಿಟ್ಟು. ಸೊ ನೋಡೋಣ ಅಂತ ಬಂದೆ, ಎಲ್ಲ ಏನು ಮಾಡ್ತಿದ್ದಾರೆ ಅಂತ. ನಮ್ಮ ಪಪ್ಪ ಏನು ಮಾಡ್ತಿದ್ದಾರೆ ಇವತ್ತು, ಅಪರೂಪ ಕೆಲಸ ಮಾಡ್ತಿದ್ದಾರೆ. ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾರೆ ಅಂತ. ಹಾಯ್ ಪಪ್ಪ. ಹಾಯ್. ಏನ್ ಮಾಡ್ತಾ ಇದ್ದೀರಾ ಇಷ್ಟು ಬೆಳಗ್ಗೆ? ಸಂಡೇ ಎಲ್ಲ ಕಾರೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವತ್ತು ನಿನ್ನ ಹೊರಗಡೆ ಕರ್ಕೊಂಡು ಹೋಗ್ತೀನಿ. ಹೌದವ್ವಾ, ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಸರ್ಪ್ರೈಸ್. ಹಾಯ್, ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನನಗೂ ಗೊತ್ತಿಲ್ಲ. ನಮ್ಮ ಪಪ್ಪ ಇವತ್ತು ಟ್ರೆಡಿಷನಲ್ ವೇರ್ ಹಾಕೋ ಅಂತ ಅವರೇ ಸೆಲೆಕ್ಟ್ ಮಾಡಿ ನನಗೆ ಕೊಟ್ಟಿರೋ ಡ್ರೆಸ್ ಇದು. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ನಮ್ಮ ಪಪ್ಪನ ಕೇಳೋಣ. ಪಪ್ಪ ಸೇ ಹಾಯ್. ಹಾಯ್ ಪಪ್ಪ, ಎಲ್ಲಿಗೆ ಹೋಗ್ತಾ ಇದೀವಿ ಇವತ್ತು ನಾವು? ಇವತ್ತು ಗುರುಪೂರ್ಣಿಮಾ ಅಲ್ವಾ, ಅದಕ್ಕೆ ನಿಮ್ನೆಲ್ಲ ನಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಸೊ ನಾವ್ ಯಾರ್ಯಾರು ಹೋಗ್ತಾ ಇದೀವಿ ಅಂತ ನೋಡ್ಬೇಕಾ ನೀವು? ನಾನು, ನಮ್ಮ ಮಮ್ಮಿ, ಕವಿತಕ್ಕ, ನಮ್ಮಕ್ಕ, ಇಷ್ಟು ಜನನು ಹೋಗ್ತಾ ಇದೀವಿ. ಸೊ ಇವತ್ತು ಗುರು ಪೌರ್ಣಿಮಾ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ತಾ ಇದೀವಲ್ಲ, ದೇವಸ್ಥಾನ ರೋಡ್ ಫುಲ್ಲು ಜಾಮ್ ಇದೆ. ನೀವೇ ನೋಡ್ಬೋದು, ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಸೊ ತುಂಬಾ ಟ್ರಾಫಿಕ್ ಇರೋದ್ರಿಂದ ನಾವು ಕಾರ್ನ ಇಲ್ಲೇ ಪಾರ್ಕ್ ಮಾಡಿ ನೋಡಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ. ದೇವಸ್ಥಾನ ಇನ್ನೂ ತುಂಬಾ ದೂರ ಇದೆ. ಎಲ್ಲಿದೆ ಅಂತ ತೋರಿಸ್ತೀನಿ ನೋಡಿ. ನಾನು ಹೇಳ್ದಂಗೆ ಎಷ್ಟು ಟ್ರಾಫಿಕ್ ಇದೆ ಅಂತ. ನಮ್ಮ ಮಮ್ಮಿ ಚೆನ್ನಾಗಿ ನಿಂತ್ಕೊಬಿಟ್ಟಿದ್ದಾರೆ. ಹೋಗೋಕ್ಕೆ ದಾರಿನೇ ಇಲ್ಲ ಇಲ್ಲಿ. ಹೆಂಗೆ ಹೋಗೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಗಾಡಿಗಳೇ ಮೂವ್ ಆಗ್ತಾ ಇಲ್ಲ, ನಾವೇ ಹೋಗೋಕ್ಕೆ ದಾರಿ ಇಲ್ಲ. ಇನ್ನು ನಾವೇನಾದ್ರು ಕಾರ್ ಬಂದುಬಿಟ್ಟಿದ್ರು ಅಂತೂ ಆಗ್ತಾನೆ ಇರಲಿಲ್ಲ. 1 hour ಮೇಲಾಗ್ತಿತ್ತು ಟ್ರಾಫಿಕ್ ಕ್ಲಿಯರ್ ಆಗೋಕ್ಕೆ. ಸೊ ನಡ್ಕೊಂಡು ಹೋಗ್ತಾ ಇದ್ದೀವಿ. 1 kilometerವರೆಗೂ ನಡ್ಕೊಂಡು ಬಂದಿದ್ದೀವಿ ಹೆಂಗೋ ಅದೆಲ್ಲ ಟ್ರಾಫಿಕ್ ಎಲ್ಲ ಬಿಟ್ಟು. ಸೊ ದೇವಸ್ಥಾನ ಕಾಣೋ ಥರ ಅನಿಸ್ತಿದೆ, ದೇವಸ್ಥಾನ ಕಾಣ್ತಿದೆ, ಇನ್ನೇನು ಸಿಕ್ತು ಅಂತ ಅನಿಸುತ್ತೆ. ಸೊ ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಯಾವ ದೇವಸ್ಥಾನ ಏನು ಅಂತ ಎಲ್ಲ ನಮ್ಮ ಡೀಟೇಲಾಗಿ ಹೇಳ್ತಾರೆ. ಸ್ನೇಹಿತರೆ ನೋಡಿ, ನಾನು ಇವತ್ತು ಅವಾಗಲೇ ಕಾರ್ ಬರ್ತಾ ಇದ್ದಾಗ ಹೇಳಿದೆ ಒಂದು ಉತ್ತಮವಾದ ಒಂದು ಪುಣ್ಯಕ್ಷೇತ್ರ ಕರ್ಕೊಂಡು ಹೋಗ್ತೀನಿ ಅಂತ. ಇದು ಅಂದ್ರಹಳ್ಳಿಯ ಪಕ್ಕದಲ್ಲಿರೋ, ಅಂದ್ರಹಳ್ಳಿಯಿಂದ ಒಂದು 4-5 kilometer ದೂರದಲ್ಲಿರುವಂಥ ಗುರು ರಾಘವೇಂದ್ರ ಸ್ವಾಮಿಯವರ ಕಾಮಧೇನು ಕ್ಷೇತ್ರ. ಬನ್ನಿ ಎಲ್ಲರೂ ಗುರು ರಾಘವೇಂದ್ರ ಸ್ವಾಮಿ ಕೃಪೆಗೆ ಪಾತ್ರರಾಗೋಣ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಎಲ್ರಿಗೂ ನಮಸ್ಕಾರ. ನಾವಿವತ್ತು ರಾಘವೇಂದ್ರ ಸ್ವಾಮಿ ಕ್ಷೇತ್ರಕ್ಕೆ ಬಂದಿದ್ದೀವಿ. ಈ ಕ್ಷೇತ್ರದ ಹೆಸರು ಬಂದು ಕಾಮಧೇನು ಕ್ಷೇತ್ರ ಅಂತ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಸುಮಾರು 10-12 ವರ್ಷಗಳ ಹಿಂದೆ 108 ಕೋಟಿ ಪುಸ್ತಕಗಳಿಂದ, ಅಂದರೆ ಶ್ರೀ ರಾಘವೇಂದ್ರಾಯ ನಮಃ ಅಂತ ಬರೆದಿರೋ ಪುಸ್ತಕಗಳಿಂದ ಬೃಂದಾವನನ ತಯಾರಿಸಿದ್ದಾರೆ. ಇಲ್ಲಿ ಬಂದರೆ ನಿಜವಾಗ್ಲೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ. ರಾಯರ ಮಹಿಮೆ ಅಷ್ಟು ಅಪಾರವಾಗಿದೆ ಇಲ್ಲಿ. ಮುಳ್ಳಲ್ಲಾದರೂ ನೂಕು, ಕಲ್ಲಲ್ಲಾದರೂ ನೂಕು ರಾಘವೇಂದ್ರ. ದೇವ್ರ ದರ್ಶನ ಎಲ್ಲ ಮುಗೀತು. ಆ್ಯಸ್ ಯೂಶ್ವಲ್ ಫೋಟೋ ಸೆಷನ್ ಇರುತ್ತಲ್ಲ, ಫೋಟೋಸ್ ಎಲ್ಲ ತೊಗೊಂಡು ನಾವು ಅಲ್ಲಿಂದ ಇವಾಗ ಹೊರಟ್ವಿ. ಅಲ್ಲಿಂದ ಒಂದು 250 meters 300 meters ಇನ್ನೂ ಒಂದು ಟೆಂಪಲ್ ಇದೆ. ಅದೇ ನಮ್ಮ ಶಿರಡಿಯ ಸಾಯಿ ಮಂದಿರ, ದಕ್ಷಿಣ ಶಿರಡಿ ಸಾಯಿ ಮಂದಿರ. ಸೊ ಅಲ್ಲಿಗೆ ಬಂದಿದ್ದೀವಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರಸಾದನೂ ಇಸ್ಕೊಂಡ್ವಿ. ಪ್ರಸಾದ ಸ್ವೀಟ್ ಪೊಂಗಲ್ ಮತ್ತು ಪಲಾವ್ ಮಾಡಿದ್ರು, ತುಂಬಾ ಸಕ್ಕತ್ತಾಗಿತ್ತು. ಆಮೇಲೆ ಪ್ರಸಾದ ತಿನ್ಕೊಂಡು ಪ್ರೋಗ್ರಾಮ್ ನೋಡ್ತಾ ಇದ್ವಿ.
ದೇವರ ದರ್ಶನ ಎಲ್ಲ ಮುಗಿಸಿ ಫೈನಲ್ ಆಗಿ ನಾವು ಮನೆಗೆ ರೀಚ್ ಆಗ್ತಾ ಇದ್ದೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್ ಬಾಯ್.